ಸರ್ ನೀವು ಒಬ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಡ್ಲೆಕಾಯಿ ತಿನ್ಕೊಂಡ್ ಕೂತಿರ್ತೀರಾ, ಒಂದೇ ಒಂದ್ ಬಾಳೆಹಣ್ಣು ಇರುತ್ತೆ, ಬಾಳೆಹಣ್ಣನ್ನ ಬಿಡಿಸಿ ತಿನ್ನಕ್ ಹೋಗ್ತೀರಾ, ಅಷ್ಟ್ರಲ್ಲಿ ಒಂದ್ ಕೋತಿ ಬಂದು ಕಿತ್ಕೊಂಡು ಓಡ್ಬಿಡುತ್ತೆ, ಅವಾಗ ನೀವ್ ಏನ್ ಮಾಡ್ತೀರಾ? ಹೋಗ್ಲಿ ಬಿಡಿ, ತಿನ್ಲಿ ಅದನ್ನು, ಹೋಗ್ಲಿ, ಅದಕ್ಕೇನ್ ಚಿಂತೆ ಮಾಡಲ್ಲ. ಬೇರೆಯವ್ರು ಕೊಟ್ಟಿರೋ ಬಾಳೆಹಣ್ಣಲ್ಲ ಸರ್, ನೀವು ದುಡ್ಡು ಕೊಟ್ಟು ತಂದಿರೋ ಬಾಳೆಹಣ್ಣು. ಆಯ್ತು, ಅದಕ್ಕೆ ನಾವು ಚಿಂತೆ ಮಾಡಲ್ಲ. ಹೋದ್ರಾಯ್ತು. ಇನ್ನ ಒಂದ್ ಕೊನೆ ಕೊಡ್ತೀವಿ, ಬೇಕಾದ್ರೆ ತಿನ್ಬಿಡ್ಲಿ. ಅದೇ ಇನ್ನೂ ಒಂದ್ ಕೊನೆನೆ ಕೊಡ್ತಾರೆ ಇವರು. ಇವ್ರ ತರ ಅಲ್ಲ, ಇವ್ರ ತರ ಹಿಂದೆ ಬೀಳಲ್ಲ, ಕೋತಿ ಹಿಂದೆ ಬೀಳಕ್ ಹೋಗಲ್ಲ ಪಾಪ. ಅನ್ಯಾಯವಾಗ ಒಂದ್ ಬಾಳೆಹಣ್ಣು ಕತ್ಕೊಂಡು ಹೋಗಿದ್ಕೆ ಅದು ಹಿಂದೆ ಬಿಟ್ಟಿಲ್ಲ ಪಾಪ. ಆದ್ರೆ ನೀವು ಬಿಟ್ಬಿಡ್ತೀರಾ, ಒಂದ್ ಕೊನೆನೆ ಕೊಡ್ತೀವಿ. ಎಷ್ಟು ಬೇಕಾದ್ರೆ ತಿನ್ಲಿ, ಅದು ಹನುಮಂತ. ಎಷ್ಟು ಬೇಕಾದ್ರೆ ತಿನ್ಬೋದು. ಓಕೆ, ಈ ತರ ಎಷ್ಟು ಕೊನೆ ಕೊಟ್ಟಿದ್ದೀರಾ ಸರ್ ನೀವು? ನಾವು ಕೋತಿಗಳು ಬಂದಾಗ ಅದು ಇದು ತಿಂಡಿ ಕೊಡ್ತಾ ಇರ್ತೀವಿ. ಮನುಷ್ಯರಿಗೆ ಕೊಡಲ್ಲ, ಬರೀ ಕೋತಿಗಳಿಗೆ ಮಾತ್ರ. ಅವರು ಅದು ಇಲ್ಲ, ಮನುಷ್ಯರಿಗೂ ಊಟನೇ ಹಾಕ್ತಿವಿ. ಮನುಷ್ಯರಿಗೆ ಊಟನೇ ಹಾಕ್ತಾರೆ, ಕೋತಿಗಳು ಬಂದ್ರೆ ಮಾತ್ರ ಬಾಳೆಹಣ್ಣು ಕೊಡ್ತಾರೆ. ಓಕೆ ಸರ್, ಇಲ್ಲ, ಏನು ಮಾಡಂಗಿಲ್ಲ, ಸುಮ್ನೆ ಬೈಕೊಂಡು ಸುಮ್ನೆ ಆಗ್ಬೇಕಷ್ಟೇ. ಏನಂತ ಬೈಕೋತೀರಾ? ನನಗೆ ಇಲ್ಲ, ನಿನಗೆ ಬಂತು ಕಿತ್ಕೊಳೋದಲ್ಲ ಅಂತ ಏನೋ ಕೋತಿನ ಬೈಕೊಂಡು ಸುಮ್ನೆ ಆಗ್ಬೇಕಷ್ಟೇ. ಸುಮ್ನೆ ಬೈಕೊಂಡು ಇಸ್ಕೊಂಡು ಹೋದ್ರು ಆಗಲ್ಲ, ಇನ್ನೊಂದು ಹೆಚ್ಚಿಗೆ ಕೊಡೋಕು ಆಗಲ್ಲ. ಇಲ್ಲ, ಒಂದೇ ತಾನೇ ಇರೋದು. ಒಂದೇ ಬಾಳೆಹಣ್ಣು ಇರೋದ್ರಿಂದ ಅಟ್ಟಿಸ್ಕೊಂಡು ಹೋದ್ರು ಆಗಲ್ಲ, ಏನು ಮಾಡಕ್ಕಾಗಲ್ಲ, ಇನ್ನೇನ್ ಮಾಡೋದು ಅಂತ ಸುಮ್ನೆ ಆಯ್ತಾರೆ ಅಷ್ಟೇ. ನೀನು ಮ್ಯಾಚ್ ಆಡ್ಕೊಂಡು ಬಹಳ ಸುಸ್ತಾಗ್ಬಿಟ್ಟಿರುತ್ತೆ, ನಿನಗೆ ಹೊಟ್ಟೆ ತುಂಬಾ ಹಸ್ತಿರುತ್ತೆ, ಆದ್ರೆ ನಿನ್ನ ಹತ್ರ ಒಂದೇ ಒಂದು ಬಾಳೆಹಣ್ಣು ಇರುತ್ತೆ, ತಿಂತಾ ಇರ್ತೀಯ, ಕೋತಿ ಬಂದು ಕಿತ್ಕೊಂಡು ಹೋಗ್ಬಿಡ್ತು, ಅವಾಗ ನೀನ್ ಏನ್ ಮಾಡ್ತೀಯ? ಅಟ್ಟಿಸ್ಕೊಂಡೋಗಿ ಅದನ್ನೇ ಕಚ್ಬಿಡೋದು, ಆಮೇಲೆ ಎತ್ಕೊಂಡ್ಬಿಡೋದು. ಅಟ್ಟಿಸ್ಕೊಂಡೋಗಿ ಕೋತಿನೇ ಕಚ್ಬಿಡೋದು. ಇವನು ಕೋತಿನೇ ಕಚ್ಬಿಡ್ತೀಯ? ಹಚ್ಬಿಡೋದು ಅಷ್ಟೇ. ಕಚ್ಬಿಡೋದೆ, ಸುಮ್ನೆ ಇರ್ತದದು. ಅಟ್ಟಿಸ್ಕೊಂಬಂದ್ರೆ ಆಮೇಲೆ ಏನೋ ಮಾಡೋದು ಬೇರೆದು. ಆಮೇಲೆ ಏನೋ ಬೇರೆ ಮಾಡೋದು. ಫಸ್ಟ್ ಅಟ್ಟಿಸ್ಕೊಂಡೋಗಿ ಕೋತಿನ ಕಚ್ಬಿಡ್ತಾನೆ ಇವನು. ಎಷ್ಟು ಸಲ ಆತರ ಅಟ್ಟಿಸ್ಕೊಂಡೋಗಿದ್ಯಾ ಕೋತಿನ ಕಚ್ಚಕ್ಕೆ? ಒಂದ್ಸಲ ಹೋಗಿದ್ದೆ. ಒಂದ್ಸಲ ಕೋತಿನ ಅಟ್ಟಿಸ್ಕೊಂಡು ಹೋಗಿದ್ದಾನೆ. ಎಷ್ಟು ದೂರ ಓಡೋಗಿದ್ದೆ? ಒಂದ್ 100 ಮೀಟರ್. 100 ಮೀಟರ್ ಲೆಕ್ಕ ಹಾಕೊಂಡು ಹೋಗಿದ್ದಾನೆ. 100 ಮೀಟರ್ ಅಷ್ಟು ಕೋತಿನ ಅಟ್ಟಿಸ್ಕೊಂಡು ಬಾಳೆಹಣ್ಣು ಕಿತ್ಕೊಂಡ? ಇಲ್ಲ, ಓಡೋಗ್ಬಿಡ್ತದೆ. ಮರದ ಮೇಲೆ ಹತ್ಬಿಟ್ರೆ ನಾವೇನ್ ಮಾಡೋಣ? ಮರದ ಮೇಲೆ ಹತ್ಬಿಟ್ರೆ ಇವನೇನ್ ಮಾಡಕ್ ಆಯ್ತದೆ? ಇವನೇನ್ ಕೋತಿನ ಮರದ ಮೇಲೆ ಹತ್ತಕ್ಕೆ? ಇವನ್ ಮನುಷ್ಯ. ರಾತ್ರಿ ಹೊತ್ತು ಚಂದ್ರ ಕಾಣ್ತಾನೆ, ಬೆಳಗ್ಗೆ ಹೊತ್ತು ಚಂದ್ರ ಕಾಣಲ್ವಲ್ಲ, ಏನಕ್ಕೆ? ಅದು ದೇವ್ರ ಸೆಟ್ಟಿಂಗ್ ಮಾಡಿರ್ತಾನೆ. ಚಂದ್ರ ರಾತ್ರಿ ಬರ್ಬೇಕು, ಸೂರ್ಯ ಬೆಳಗ್ಗೆ ಬರ್ಬೇಕು ಅಂತ. ದೇವ್ರು ಸೆಟ್ಟಿಂಗ್ ಮಾಡಿರ್ತಾನೆ, ಚಂದ್ರ ರಾತ್ರಿನೇ ಬರ್ಬೇಕು, ಸೂರ್ಯ ಬೆಳಗ್ಗೆನೆ ಬರ್ಬೇಕು ಅಂತ. ಇದು ಯಾರು ನಿಮ್ ಟೀಚರ್ ಹೇಳ್ಕೊಟ್ರ? ಏನ್ ದೇವ್ರು ಹಂಗೆ ದೇವ್ರ ಸೆಟ್ಟಿಂಗ್ ಮಾಡಿದ್ವಿ, ಗೊತ್ತಿರುತ್ತದು. ದೇವ್ರೇ ಸೆಟ್ಟಿಂಗ್ ಮಾಡಿರೋದ್ರಿ, ಅವೆಲ್ಲ ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತೆ. ದಡ್ರಂಗ್ ಪ್ರಶ್ನೆ ಕೇಳಕ್ ಬಂದಿದ್ದೀರಲ್ರಿ ಅಂತ ನಮ್ನ. ದೇವ್ರು ಸೆಟ್ಟಿಂಗ್ ಮಾಡಿರೋದು, ಅದಕ್ಕಿಂತ ಗೊತ್ತಾ ನಿಮ್ಗೆ? ಬೆಳಗ್ಗೆ ಹೊತ್ತು ಅಂದ್ರೆ ಸೂರ್ಯನ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನೆ. ಸೂರ್ಯ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನಲ್ಲ, ಅದಕ್ಕೋಸ್ಕರ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಆದ್ರಿಂದ ಚಂದ್ರ ಕಾಣಿಲ್ಲ. ರಾತ್ರಿ ಹೊತ್ತು? ರಾತ್ರಿ ಅಂದ್ರೆ ಈಗ ಏನಾಗಿತ್ತು ಅಂದ್ರೆ ಸೂರ್ಯ ತನ್ನ ಅಂತ ಸೂರ್ಯ ಟ್ರಿಪ್ ಹೋಗಿರ್ತಾನೆ, ಅದಕ್ಕೋಸ್ಕರ ಕಾಣ್ತಾನೆ. ಭೂಮಿ ತನ್ನ ಕಕ್ಷೆಯಲ್ಲೇ ಸುತ್ತಾ ಇರ್ತಾನೆ. ಸುತ್ತುವಾಗ ಏನಾಗುತ್ತೆ, 24 ಗಂಟೆಗಳು ಒಂದು ದಿನಕ್ಕೆ 12 ಗಂಟೆಗಳು ಹಗಲಿರುತ್ತೆ, 12 ಗಂಟೆ ಕತ್ತಲಿರುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಸೂರ್ಯ ಕಾಣೋದಿಲ್ಲ, ಚಂದ್ರನಿಗೆ ಬೆಳಕು ಸಿಗೋದಿಲ್ಲ, ಹಾಗಾಗಿ ಚಂದ್ರ ಕಾಣೋದಿಲ್ಲ. ಈಸಿ, ಇಷ್ಟು ಈಸಿ ಕ್ವಶನ್ ನೀವು ನಮಗ್ ಕೇಳ್ತಿದ್ದೀರಲ್ಲ ಅಂತ ಅವ್ರು. ಪುಂಗಿ ಓದಿದ್ರೆ ಹಾವು ಡ್ಯಾನ್ಸ್ ಮಾಡುತ್ತಲ್ಲ, ಏನಕ್ಕೆ ಸರ್? ಅದು ಹಾವಿಗೆ ಕೇಳಿಸಲ್ಲ, ಏನು ಏನು ಕೇಳಿಸಲ್ಲ, ಬರೀ ಅದು ಹೆಂಗೆ ಪುಂಗಿ ನೋಡಿ ಡ್ಯಾನ್ಸ್ ಮಾಡೋದು. ಪುಂಗಿ ನೋಡಿ ಡ್ಯಾನ್ಸ್ ಮಾಡುತ್ತೆ, ಪುಂಗಿ ತೋರಿಸಿದ್ರೆ ಸಾಕು ಡ್ಯಾನ್ಸ್ ಮಾಡುತ್ತೆ. ನೀವು ಎಷ್ಟು ಸಲ ಪುಂಗಿ ತೋರಿಸಿದ್ರೆ ಸರ್? ನೋಡಿದ್ರೆ ಅಷ್ಟೇ. ನೋಡಿ, ನೀವು ಊದಿಲ್ಲ ಯಾವತ್ತು? ಪುಂಗಿ ಊದಕ್ ಹೋಗಿ ಅವಕಾಶ ಸಿಕ್ಕಿಲ್ಲ. ಪುಂಗಿ ಊದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇವ್ರು ಪುಂಗಿ ಊದ್ತಾರೆ, ಆಗ ಅವಾಗ ಡ್ಯಾನ್ಸ್ ಮಾಡಿಸ್ತಾರೆ. ನೀವು ಏನು ಊದಿದ್ರೆ ಡ್ಯಾನ್ಸ್ ಮಾಡ್ತೀರಾ ಸರ್? ಮ್ಯೂಸಿಕ್, ಯಾವ ಮ್ಯೂಸಿಕ್ ಇಲ್ಲ, ಯಾವ ಮ್ಯೂಸಿಕ್ ಇದ್ರೆ ಸರ್ ಇವ್ರು ಡ್ಯಾನ್ಸ್ ಮಾಡ್ತಾರೆ? ಕೂಚುಪುಡಿ, ಭರತನಾಟ್ಯ, ಕಥಕಲಿ ಯಾವ್ದು ಕೊಟ್ಟರು ಮಾಡ್ತಾರೆ. ಒಟ್ಟಲ್ಲಿ ಇವ್ರಿಗೆ ಮ್ಯೂಸಿಕ್ ಬೇಕಷ್ಟೇ. ಪುಂಗಿ ಊದಿದ್ರೆ ಆ ಶಬ್ದ ಏನದು ಕೇಳಿಸಲ್ಲ, ಕಿವಿ ಇಲ್ಲ. ಕಿವಿ ಇಲ್ಲ, ಅವು ಕಿವಿ ಇಲ್ಲ. ಕಿವಿ ಇದೆ ಅಂತಾರೆ. ಕಿವಿ ಇದೆ ನೋಡೋರು ಅಂತಲ್ಲ ಅವರು. ಅವ್ರ ಆಕ್ಷನ್ ಮಾಡಿದ್ರು ಓಡೋತ. ಪುಂಗಿ ಊದೋ ಶಬ್ದ ಮಾಡಿದ್ರೆ ಗ್ರಹಿಸೋ ಶಕ್ತಿ ಇದೆ, ಕಿವಿ ಇಲ್ಲಿಂದ ಕೇಳಿಸಲ್ಲ ಅದಕ್ಕೆ. ಎಲ್ಲಿಂದ ಕೇಳಿಸುತ್ತೆ? ಪುಂಗಿ ಶಬ್ದ ಮಾಡಿದ್ರೆ ಅದು ಗ್ರಹಿಸೋ ಶಕ್ತಿ ಇದೆ ಅಂತ ಎಲ್ಲಿಂದ ಗ್ರಹಿಸುತ್ತೆ? ನಾವು ಎಲ್ಲಾದ್ರೂ ತೋಟಗಳಲ್ಲಿ ಹೋಗಿದ್ರೆ ಒಂದು ದೊಣ್ಣೆ ತಗೊಂಡು ಬಡ್ಕೊಂಡು ಹೋಗಿದ್ರೆ ಅದು ವೈಬ್ರೇಷನ್ಗೆ ಹೋಗುತ್ತೆ, ವೈಬ್ರೇಷನ್ಗೆ, ಶಬ್ದಕ್ಕೆ. ಇವರೆಲ್ಲರೂ ಒಟ್ಟಲ್ಲಿ ಆ ವಿಧಾನಕ್ಕೆ ದೊಣ್ಣೆ ಹಿಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬೇಕು.
ಹಿಂಗ್ ದೊಣ್ಣೆ ಹಿಡ್ಕೊಂಡು ಹೋಗ್ಬೇಕು. ಹೌದು. ಆ ಶಬ್ದ ಗ್ರಹಿ ಅವನು ಆ ಪುಂಗಿ ಆಡಿಸೋದಕ್ಕೆ ಅದು ಆಡಿಸುತ್ತೆ. ಆ ಪುಂಗಿ ಅವನ ಆಡ್ಸೋದಕ್ಕೆ ಅದು ಆಡ್ಸುತ್ತೆ. ಅದೇ. ಓಕೆ. ಅದು ಅದ್ರದ್ದು ಇರಿ, ಅದ್ರದ್ದು ಪುಂಗಿನೇ ಅದ್ರದ್ದು ದೇವ್ರು. ಪುಂಗಿನೇ ಅದ್ರದ್ದು ದೇವ್ರು. ಆ ದೇವ್ರನ್ನ ನೋಡಿದ್ರೆ ಕುಂದಾಡುತ್ತೆ. ಕುಣಿದಾಡುತ್ತೆ. ಪುಂಗಿನೇ ಆ ದೇವ್ರನ್ನ ನೋಡಿದ್ರೆ ಕುಣಿದಾಡುತ್ತಪ್ಪ. ಅದು ಅದೃಷ್ಟ. ನೀವ್ಯಾರು ಕೇಳಕ್ಕೆ? ದೇವ್ರ ಸೌಂಡ್ ಮಾಡಿದ್ರೆ ಕುಂದಾಡುತ್ತೆ. ಕುಣಿದಾಡುತ್ತೆ. ನೀನ್ ಏನ್ ಸೌಂಡ್ ಮಾಡಿದ್ರೆ ಕುಣಿದಾಡ್ತೀಯ? ಮ್ಯೂಸಿಕ್ ಮಾಡಿದ್ರೆ ಕುಂದಾಡ್ತೀನಿ. ಮ್ಯೂಸಿಕ್ ಮಾಡಿದ್ರೆ ಕುಣಿದಾಡ್ತಾನೆ ಇವನು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿ ತರಲೆ ಉತ್ತರಗಳು ಬಂತು ಅಂತ. ಇನ್ನು ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಿಮ್ಮ ಪ್ರತಾಪ್ ಮಾಡುವ ನಮಸ್ಕಾರಗಳು.